ಅಡ್ರೆಸ್ ಕೊಟ್ಟು ಅಲ್ಲಿ ನನ್ನ ಹೆಸರು ಹೇಳು, ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ ಕಳುಹಿಸುತ್ತಾಳೆ. ನಂತರ ರಾಹುಲ್ ಕೋಪಗೊಂಡ ದಿವ್ಯಳನ್ನ ಶಾಂತಗೊಳಿಸಲು, ನೀನು ಕೇವಲ ಮಾತಾಡುತ್ತೀಯಾ ಇಲ್ಲ ಏನಾದರೂ ಮಾಡುತ್ತೀಯಾ ಅಂತ ಕೇಳುತ್ತಾನೆ. ಸಂತೋಷಗೊಂಡ ದಿವ್ಯ ಆತನೊಂದಿಗೆ ಆಪ್ತತೆಗೆ ಮುಂದಾಗಿ ಸುಖವನ್ನು ಅನುಭವಿಸುತ್ತಾಳೆ. ಒಂದು ವಾರದ ನಂತರ ಮೀರಾ ದಿವ್ಯಳ ಮನೆಗೆ ಬಂದು, ನಿಮ್ಮ ಹೆಲ್ಪ್ನಿಂದ ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆಯ ಆಪರೇಷನ್ ಆಯ್ತು ಅಂತ ಹೇಳಿ ದಿವ್ಯಗೆ ಸೀರೆಯನ್ನ ಗಿಫ್ಟ್ ಕೊಡುತ್ತಾಳೆ. ರಾಹುಲ್ ಮೀರಾಳನ್ನ ಡ್ರಾಪ್ ಮಾಡಲು ಹೋಗುತ್ತಾನೆ. ನಂತರ ವಿಕ್ರಮ್ ದಿವ್ಯಳ ಬಳಿ ಬಂದು ಒಂದು ಗಿಫ್ಟ್ ಕೊಟ್ಟು, ನಾನೀಗ ಹಾಸ್ಪಿಟಲ್ಗೆ ತೋರಿಸಿಕೊಂಡು ಬಂದಿದ್ದೇನೆಯಾ ಅಂತ ಹೇಳಿ ದಿವ್ಯಳನ್ನ ಎತ್ತಿಕೊಂಡು ರೂಮ್ಗೆ ಹೋಗಿ ಆಪ್ತತೆಗೆ ಶುರು ಮಾಡುತ್ತಾನೆ. ದಿವ್ಯಗೆ ಸಂತೋಷವಾಗುತ್ತೆ. ಆದರೆ ಮುಂದುವರಿಯುವಷ್ಟರಲ್ಲಿ ವಿಕ್ರಮನ ಶಕ್ತಿ ಕಡಿಮೆಯಾಗುತ್ತೆ. ಕೋಪಗೊಂಡ ದಿವ್ಯ, ಈಗ ಏನಾಯಿತು? ನೀನು ನಿಜವಾಗಿಯೂ ಹಾಸ್ಪಿಟಲ್ಗೆ ಹೋಗಿದ್ದೀಯಾ ಅಂತ ಕೇಳುತ್ತಾಳೆ. ವಿಕ್ರಮ್, ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ, ನಿನಗೆ ಸುಳ್ಳು ಹೇಳಿದೆ ಅಂತ ಒಪ್ಪಿಕೊಳ್ಳುತ್ತಾನೆ. ರಾಹುಲ್ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುತ್ತಾನೆ. ದಿವ್ಯ, ನಿನ್ನಿಂದ ಏನೂ ಬರೋದಿಲ್ಲ ಅಂತ ವಿಕ್ರಮ್ ಮೇಲೆ ಕೋಪಗೊಂಡು ಟೆರೆಸ್ಗೆ ಹೋಗಿ ಅಳಲು ಶುರು ಮಾಡುತ್ತಾಳೆ. ರಾಹುಲ್ ಅಲ್ಲಿಗೆ ಹೋಗುತ್ತಾನೆ. ದಿವ್ಯ, ನಾನು ವಿಕ್ರಮ್ ನನ್ನ ಮದುವೆಯಾಗಿ ತಪ್ಪು ಮಾಡಿದೆ. ಆತನಿಂದ ನನಗೆ ಯಾವ ಸುಖವೂ ಸಿಗುತ್ತಿಲ್ಲ. ನಾನು ಆತನಿಗೆ ಡೈವೋರ್ಸ್ ಕೊಡ್ತೀನಿ, ನೀನು ನನ್ನನ್ನ ಮದುವೆಯಾಗು ಅಂತ ರಾಹುಲ್ಗೆ ಬೇಡಿಕೊಳ್ಳುತ್ತಾಳೆ. ರಾಹುಲ್, ನಮ್ಮ ಸಂಬಂಧವನ್ನ ಸಮಾಜ ಸ್ವೀಕರಿಸುವುದಿಲ್ಲ ಅಂತ ಹೇಳಿದರೆ, ದಿವ್ಯ, ನೀನು ನನ್ನ ಜೊತೆ ರೊಮ್ಯಾನ್ಸ್ ಮಾಡುವಾಗ ಈ ಚಿಂತೆ ಬರಲಿಲ್ವಾ? ನನಗೆ ಗೊತ್ತಿಲ್ಲ, ನಾಳೆಯವರೆಗೂ ಸಮಯ ಕೊಡ್ತೀನಿ, ನಮ್ಮ ಮದುವೆ ಬಗ್ಗೆ ಯೋಚಿಸು ಅಂತ ಹೇಳಿ ಹೊರಡುತ್ತಾಳೆ. ಮರುದಿನ ಮೀರಾ ರಾಹುಲ್ಗೆ ತುರ್ತು ಕರೆ ಮಾಡಿ ಕರೆಸಿಕೊಳ್ಳುತ್ತಾಳೆ. ರಾಹುಲ್ ಯಾಕೆ ಅಂತ ಕೇಳಿದಾಗ, ಮೀರಾ, ನಾನು ತಂದೆಯ ಹೆಲ್ತ್ ಟೆನ್ಷನ್ ಇಂದ ಅಧ್ಯಯನ ಮಾಡಿಲ್ಲ. ನಾಳೆ ಎಕ್ಸಾಮ್ ಇದೆ, ಫೇಲ್ ಆಗಬಹುದು ಅಂತ ಅಳುತ್ತಾಳೆ. ರಾಹುಲ್, ನೀನು ಭಯಪಡಬೇಡ, ನನ್ನ ಬಳಿ ಒಂದು ಪ್ಲಾನ್ ಇದೆ ಅಂತ ಹೇಳಿ ದಿವ್ಯಳ ಬಳಿ ಹೋಗಿ, ನಾನು ನಿನ್ನನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ ಅಂತ ಹೇಳುತ್ತಾನೆ. ದಿವ್ಯ ಸಂತೋಷದಿಂದ ನಲಿಯುತ್ತಾಳೆ. ರಾಹುಲ್ ಬೇಸರದಿಂದ ನಿಂತಿರುತ್ತಾನೆ. ದಿವ್ಯ, ಏನಾಯಿತು ಅಂತ ಕೇಳಿದಾಗ, ರಾಹುಲ್, 2 ದಿನಗಳಲ್ಲಿ ನನ್ನ ಎಕ್ಸಾಮ್ ಇದೆ, ನಿನ್ನ ನೆನಪು ತೊಂದರೆ ಮಾಡ್ತಿದೆ, ಅಧ್ಯಯನಕ್ಕೆ ಆಗ್ತಿಲ್ಲ. ಏನಾದರೂ ಮಾಡಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಸಿಗುವಂತೆ ಮಾಡುವ ಅಂತ ಬೇಡಿಕೊಳ್ಳುತ್ತಾನೆ. ದಿವ್ಯ, ನಾನು ಏನಾದರೂ ಏರ್ಪಾಡು ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳಿ ವಿಕ್ರಮ್ ಬಳಿ ಹೋಗಿ ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ ಹೇಳುತ್ತಾಳೆ. ವಿಕ್ರಮ್, ದಯವಿಟ್ಟು ಡೈವೋರ್ಸ್ ಕೊಡಬೇಡ, ಒಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ದಿವ್ಯ, ನೀನು 1 ವಾರದ ಹೆಸರು ಹೇಳಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಮುಂಚಿತವಾಗಿ ಅಂತ ಹೇಳುತ್ತಾಳೆ. ಮರುದಿನ ಭಯಗೊಂಡ ವಿಕ್ರಮ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನ ತಂದು ದಿವ್ಯಗೆ ಕೊಡುತ್ತಾನೆ. ದಿವ್ಯ ಅದನ್ನ ರಾಹುಲ್ಗೆ ಕೊಡುತ್ತಾಳೆ. ಸಂತೋಷಗೊಂಡ ರಾಹುಲ್ ಅದರ ಪ್ರಿಂಟ್ ತೆಗೆದುಕೊಂಡು ಮೀರಾಳಿಗೆ ಕೊಡುತ್ತಾನೆ. ಮೀರಾ ತುಂಬಾ ಸಂತೋಷ ಪಡುತ್ತಾಳೆ. ರಾಹುಲ್, ಇಷ್ಟಕ್ಕೆ ಸಂತೋಷಪಡಬೇಡ, ನಾನು ಈ ಕ್ವೆಶ್ಚನ್ ಪೇಪರ್ಗಳನ್ನ ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಗಳಿಸುತ್ತೇನೆ. ಆಮೇಲೆ ನಾವಿಬ್ಬರೂ ಮದುವೆಯಾಗೋಣ ಅಂತ ಮೀರಾಳಿಗೆ ಹೇಳುತ್ತಾನೆ. ಇದನ್ನೆಲ್ಲ ನೋಡಿ ದಿವ್ಯಗೆ ದಿಗಿಲಾಗಿ ಮನೆಗೆ ಹೋಗುತ್ತಾಳೆ. ನಂತರ ರಾಹುಲ್ ದಿವ್ಯಳ ಬಳಿ ಹೋಗುತ್ತಾನೆ. ದಿವ್ಯ, ನಾನು ನಿನ್ನ ಮಗುವಿಗೆ ತಾಯಿ ಆಗ್ತೀನಿ, ನೀನಿನ್ನು ನನ್ನನ್ನ ಮದುವೆಯಾಗಲೇಬೇಕು ಅಂತ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್, ಅದು ಸಾಧ್ಯವಿಲ್ಲ, ನಾನು ಮೀರಾಳನ್ನ ಪ್ರೀತಿಸುತ್ತೇನೆ ಅಂತ ಹೇಳುತ್ತಾನೆ. ಈಗಾಗಲೇ ದಿವ್ಯ ಮೀರಾಳಿಗೆ ತನ್ನ ಮತ್ತು ರಾಹುಲ್ ಸಂಬಂಧದ ಬಗ್ಗೆ ಹೇಳಿ ಅವಳ ಮನಸ್ಸನ್ನ ಕೆಡಿಸಿಬಿಟ್ಟಿದ್ದಾಳೆ. ದಿವ್ಯ, ಮೀರಾ ನಿನ್ನನ್ನು ಮದುವೆಯಾಗುತ್ತಾಳೋ ಇಲ್ವೋ ಕೇಳುವೆ ಅಂತ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್ ಮೀರಾಳಿಗೆ ಕರೆ ಮಾಡಿದಾಗ, ಮೀರಾ, ನೀನೊಬ್ಬ ಮೋಸಗಾರ, ಇನ್ನೊಮ್ಮೆ ನನಗೆ ಕರೆ ಮಾಡಬೇಡ ಅಂತ ತರಾಟಿಸುತ್ತಾಳೆ. ದಿವ್ಯ ಜೋರಾಗಿ ನಗಲು ಶುರು ಮಾಡಿದಾಗ ಕೋಪಗೊಂಡ ರಾಹುಲ್ ಭಾವನಾತ್ಮಕವಾಗಿ ತೊಂದರೆಗೊಳಗಾಗುತ್ತಾನೆ. ಆದರೆ ಕೊಲೆಗೆ ಒಳಗಾಗದೆ ತನ್ನ ತಪ್ಪನ್ನ ಅರಿತು ದಿವ್ಯಳಿಂದ ಕ್ಷಮೆ ಕೇಳುತ್ತಾನೆ. ದಿವ್ಯ ತನ್ನ ವರ್ತನೆಯ ಬಗ್ಗೆ ಯೋಚಿಸಿ ರಾಹುಲ್ನ ಕ್ಷಮಿಸುತ್ತಾಳೆ. ಆದರೆ ಈ ಘಟನೆಯನ್ನು ವಿಕ್ರಮ್ ಗಮನಿಸಿರುತ್ತಾನೆ. ದಿವ್ಯಳ ತಪ್ಪಿನ ಬಗ್ಗೆ ತಿಳಿದ ವಿಕ್ರಮ್ ತನ್ನ ಹೆಲ್ತ್ ಕೇರ್ ತೋರಿಸಿ ದಿವ್ಯಳ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ರಾಹುಲ್ ತನ್ನ ಅಧ್ಯಯನವನ್ನು ಮುಂದುವರಿಸಲು ಮತ್ತು ಮೀರಾಳ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಹಳ್ಳಿಗೆ ವಾಪಸ್ ಹೋಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಈ ಹೊತ್ತಲ್ಲಿ ಅದು ರೂಮಿನಲ್ಲಿ ಏನು ಮಾಡ್ತಾ ಇದ್ದ ಅಂತ ವಿಚಾರ ಮಾಡಿದೆ. ಕೊನೆಗೆ ಮಾವ ಸುಮ್ನೆ ತಮ್ಮ ಪಾಡಿಗೆ ತಾವು ತಲೆ ಕೆಳಗೆ ಹಾಕೊಂಡು ಹೋದರು. ಆದರೆ ನನ್ನ ತಲೆಯಲ್ಲಿ ಆ ವಿಚಾರದ ಬಗ್ಗೆ ಏನೇನೋ ಅನಿಸ್ತಾ ಇತ್ತು. ಹೀಗೆ ವಿಚಾರ ಮಾಡುತ್ತಾ ಹಾಗೆ ಮಲಗಿಕೊಂಡು ಬಿಟ್ಟೆ. ಈ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ. ಯಾಕಂದ್ರೆ ಗಂಡ ಕೂಡ ನನ್ನ ನಂಬಿರಲಿಲ್ಲ. ಇನ್ನು ಅತ್ತೆ ಕೂಡ ನನಗೆ ಬೈತಾ ಇದ್ಲು. ನನ್ನ ಮಾತಿಗೆ ಬೆಲೆಯೇ ಇರಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟೆ.
ಮತ್ತೆ 1 ತಿಂಗಳು ಬಳಿಕ ನಾನು ಬಿಲ್ಸ್ ನೋಡ್ತಾ ಇರಬೇಕಾದರೆ ರಾತ್ರಿ 1ರ ಸುಮಾರಿಗೆ ರೂಮಿನ ಬಾಗಿಲು ಶಬ್ದ ಆಯ್ತು. ನಾನು ಹೊರಬಂದು ನೋಡಿದರೆ ಮಾವ ನಿಧಾನವಾಗಿ ಒಳಗಡೆ ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದರು. ಆಮೇಲೆ ನಿಧಾನವಾಗಿ ಬಾಗಿಲು ಹಾಕಿಬಿಟ್ಟರು. ಅಲ್ಲಿಗೆ ನನಗೆ ಸ್ವಲ್ಪ ಅವರಿಬ್ಬರ ಮೇಲೆ ಸ್ವಲ್ಪ ಡೌಟ್ ಬಂದಿತ್ತು. ಮರುದಿನ ರಾತ್ರಿ ನಾನು ಈ ಗುಟ್ಟನ್ನು ಕಂಡುಹಿಡಿಬೇಕು ಅಂತ ಮಲ್ಕೊಳ್ಳುವ ಮುಂಚೆ ಏನೋ ನೆಪ ಮಾಡಿಕೊಂಡು ರೂಮಿಗೆ ಹೋಗಿ ನನ್ನ ಹಳೆ ಫೋನ್ ಸೈಲೆಂಟ್ ಮಾಡಿ ಸೌಂಡ್ ರೆಕಾರ್ಡಿಂಗ್ ಆನ್ ಮಾಡಿ ಸುಮ್ಮನೆ ಬಂದು ಮಲಗಿದ್ದೆ. ಮತ್ತೆ ರಾತ್ರಿ ಅದೇ ಹೊತ್ತಿಗೆ ಮಾವ ರೂಮಿಗೆ ಹೋಗಿ ತಮ್ಮ ಕೆಲಸ ಮುಗಿಸಿ ಬಂದರು. ನಾನು ಬೆಳಿಗ್ಗೆ ಬೇಗ ಎದ್ದು ಕಸಗುಡಿಸೋಕೆ ಅಂತ ಹೋದಾಗ ನನ್ನ ಫೋನ್ ಎತ್ತಿ ಇಟ್ಕೊಂಡಿದ್ದೆ. ಎಲ್ಲಾ ಕೆಲಸ ಮುಗಿದ ಬಳಿಕ ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿ ನನಗೆ ಹೆದರಿಕೆ ಆಯ್ತು. ಯಾಕಂದ್ರೆ ಮಾವ ಸೇರಿ ನನ್ನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು. ಅವಳಿಗೆ ಡೌಟ್ ಬಂದಿರುವ ತರ ಕಾಣ್ತಾ ಇದೆ ಅಂತೆಲ್ಲ ಅದರಲ್ಲಿ ಮಾತಾಡಿದ್ರು. ಅಲ್ಲದೆ ಅದರಲ್ಲಿ ಅವರಿಬ್ಬರೂ ಸುಖದಿಂದ ಇರಬೇಕಾದರೆ ಬರುವ ಶಬ್ದ ಎಲ್ಲ ರೆಕಾರ್ಡ್ ಆಗಿತ್ತು. ನನಗೆ ಅದನ್ನು ಕೇಳಿ ಒಂಥರ ಆಗಿ ಸ್ವಲ್ಪ ಬೆವರಿ ಹೊರಳಾಡಿಸಿಕೊಂಡು ಸುಮ್ಮನೆ ಮಲಗಿದೆ. ಸಾಯಂಕಾಲ ಕಸಗುಳಿಸೋಕೆ ಅಂತ ಅತ್ತೆ ರೂಮಿಗೆ ಹೋದಾಗ ಕಪಾಟಿನಲ್ಲಿ ಬಟ್ಟೆ ಕೆಳಗಡೆ ನನಗೆ 1 ಖಾಲಿ ಮಾತ್ರೆ ಪ್ಯಾಕೆಟ್ ಸಿಕ್ತು. ನಾನದರ ಹೆಸರು ನೆನಪಿಟ್ಟುಕೊಂಡು ನನ್ನ ರೂಮಿಗೆ ಬಂದು ಇಂಟರ್ನೆಟ್ನಲ್ಲಿ ಅದರ ಬಗ್ಗೆ ಹುಡುಕಾಡಿದಾಗ ಅದು ನಿದ್ರೆ ಮಾತ್ರೆ ಪ್ಯಾಕೆಟ್ ಆಗಿತ್ತು. ಆವಾಗ ನನಗೆಲ್ಲಾನೂ ತಿಳಿಯಿತು. ನನ್ನ ಅತ್ತೆ ರಾತ್ರಿ ಗಾಢವಾಗಿ ಯಾಕೆ ನಿದ್ರೆ ಮಾಡ್ತಾರೆ ಎಬ್ಬಿಸಿದರು, ಯಾಕೆ ಹೇಳೋದಿಲ್ಲ ಅಂತ ಗೊತ್ತಾಯ್ತು. ನನ್ನ ಮಾವ ಅದನ್ನ ನೀರಿಗೆ ಬೆರೆಸಿ ಅತ್ತೆಗೆ ಕುಡಿಯೋಕೆ ಅಂತ ಕೊಟ್ಟಿದ್ದ. ಹೀಗಾಗಿ ಅದು ಆಕೆಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ಮಾವ ಸುಖವಾಗಿ ಹೇಳುತ್ತಿದ್ದರು. ನಾನು ಆಗಿದ್ದು ಆಗಲಿ ಅಂತ ಡಿಸೈಡ್ ಮಾಡಿ ಇವರಿಬ್ಬರನ್ನು ಹಿಡಿದು ಕೊಡಬೇಕು ಅಂತ ವಿಚಾರ ಮಾಡಿದೆ. ಮರುದಿನ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅತ್ತೆಯನ್ನು ಕರ್ಕೊಂಡು ಹೋದೆ. ಹಾಗೆ ಬರುವಾಗ ಅವಳನ್ನು ನನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮನಿಗೆ ಹೇಗಾದರೂ ಮಾಡಿ ಇವತ್ತು ರಾತ್ರಿವರೆಗೆ ಇಲ್ಲೇ ಇರೋ ಹಾಗೆ ಮಾಡು, ಸ್ವಲ್ಪ ಕೆಲಸ ಇದೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡು ಅಂದಾಗ ಅಮ್ಮ ಏನೇನು ಹೇಳಿ ನಮ್ಮ ಅಲ್ಲೇ ಉಳಿದುಕೊಳ್ಳುವಂತೆ ಮಾಡಿದಳು. ಆಗ ಅತ್ತೆ ಮಾವನಿಗೆ ಕಾಲ್ ಮಾಡಿದ. ಪದವಿ ಮನೆಯಲ್ಲಿ ಉಳಿದುಕೊಳ್ಳುತ್ತೇವೆ, ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ ಅಂತ ಹೇಳಿದಳು. ಆದರೆ ಇಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ. ಆಮೇಲೆ ನಾನು ಅಮ್ಮ ಅತ್ತೆ ಹರಟೆ ಹೊಡೆದು ರಾತ್ರಿ ಊಟ ಮಾಡಿ ಕುಳಿತಾಗ ನಾನು ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹಠ ಹಿಡಿದೆ. ಆಗ ನನಗೆ ಅಪ್ಪ ಅಮ್ಮ ತಮ್ಮ ನನ್ನ ಅತ್ತೆ ಸೇರಿ ಎಲ್ಲರೂ ಸೇರಿ ಮನೆ ಬಂದಂತೆ ಬೈತಾ ಇದ್ದರು. ಆದರೆ ನಾನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಆಟೋ ಬುಕ್ ಮಾಡಿ ಹೋಗೋಕೆ ತಯಾರಾದೆ. ಆಗ ನನ್ನ ಅತ್ತೆ ತಾವು ಜೊತೆಗೆ ಬರ್ತೀನಿ ಅಂತ ಹೇಳಿದರು. ಆಟೋದಲ್ಲಿ ಹೋಗಬೇಕಾದರೆ ಅತ್ತೆ ನನ್ನ ಗಂಡನಿಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮನೆಯಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ, ನನಗೆ ಅವಮಾನ ಮಾಡಿದ್ಲು ಅಂತ ಏನೇನೋ ಹೇಳಿದ್ರು. ನನಗೆ ನನ್ನ ಗಂಡ ಕಾಲ್ ಮಾಡಿ ಅವರು ಓಗಿದು ಉಪ್ಪಿನಕಾಯಿ ಹಾಕಿದ್ರು. ನಾನು ಮುಖ ಸಪ್ಪೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಕೊನೆಗೆ ಮನೆ ಹತ್ತಿರ ಬಂದಾಗ ಆಟೋವನ್ನು ದೂರದಲ್ಲಿ ನಿಲ್ಲಿಸೋಕೆ ಹೇಳಿದಾಗ ಮತ್ತೊಂದು ರೌಂಡ್ ಅತ್ತೆ ನನಗೆ ಬೈಯೋಕೆ ಶುರು ಮಾಡಿದ್ರು. ನಾನು ಕೊನೆಗೆ ಎಲ್ಲವನ್ನೂ ಸಹಿಸಿಕೊಂಡು ಅತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆಕೆ ಸುಮ್ಮನೆ ಆಗಿಬಿಟ್ಲು. ನೀನೇನಾದರೂ ಮತ್ತೆ ಚಿಕ್ಕ ಹುಡುಗರ ತರ ಮಾಡಿದ್ರೆ ಈ ಸಾರ್ತಿ ನಿನ್ನ ಮನೆಗೆ ಕಳಿಸ್ತೀನಿ ಹುಷಾರ್ ಅಂತ ಅವಾಜ್ ಹಾಕಿದ್ರು. ಆಗ ನಾನು ಅತ್ತೆಗೆ ಆಯ್ತು ಅಂತ ಹೇಳಿದೆ. ಆದರೆ ಅತ್ತೆ ನನ್ನ ಮಾತನ್ನು ಕೇಳಿ ಗಾಬರಿಯಾದರು. ಯಾಕಂದ್ರೆ ನಾನು ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನ್ನನ್ನೇ ನೋಡ್ತಾ ಇದ್ದರು. ಆಮೇಲೆ ನಾನು ನಿಧಾನವಾಗಿ ಗೇಟ್ ಬಾಗಿಲು ತೆಗೆದು ಸಪ್ಪಳ ಮಾಡದಂತೆ ಹೇಳಿ ನನ್ನ ಹಿಂದೆ ಬರೋಕೆ ಹೇಳಿದೆ. ಅತ್ತೆ ಮೊದಲಿಗೆ ಸ್ವಲ್ಪ ಸಿಡಿಮಿಡಿ ಮಾಡಿದ್ರೂ ಕೂಡ ಆಮೇಲೆ ಸುಮ್ಮನಾದರು. ನಾನು ಅವರಿಗೆ ಏನು ಮಾತನಾಡದಂತೆ ಸನ್ನೆ ಮಾಡಿ ಹೇಳಿದಾಗ ಅವರು ಸರಿ ಅಂತ ಹೇಳಿದ್ರು. ಆಮೇಲೆ ನಾನು ಕಂಪೌಂಡ್ ಒಳಗಡೆ ಇದ್ದ ಮನೆ ಹಿಂದೆ ಹೋಗಿ ಮಾವನ ರೂಮ್ ನೋಡಿದಾಗ ಅವರ ರೂಮೂ ಖಾಲಿ ಇತ್ತು. ನನಗೆ ಆಗ ಜೀವ ಬಂದಂಗೆ ಆಗಿತ್ತು. ಆಮೇಲೆ ನಾನು ನಿಧಾನವಾಗಿ ನನ್ನ ಬಳಿ ಇದ್ದ ಇನ್ನೊಂದು ಕೀ ಮುಖಾಂತರ ಮೆನ್ ಡೋರ್ ತೆಗೆದು ಒಳಗಡೆ ಬಂದೆ. ಅತ್ತೆ ಕೂಡ ನನ್ನ ಹಿಂದೆನೆ ಬರ್ತಾ ಇದ್ರು. ಮನೆಯಲ್ಲಿ ಫುಲ್ ಕತ್ತಲೆಯಾಗಿತ್ತು. ನಾನು ಅತ್ತೆ ಕೈ ಹಿಡಿಕೊಂಡು ಹೋಗಿ ನೇರವಾಗಿ ರೂಮಿನ ಬಾಗಿಲು ಹತ್ತಿರ ಬಂದಾಗ ಆ ರೂಮಿನಿಂದ ಶಬ್ದ ಬರ್ತಾನೆ ಇತ್ತು. ಆಮೇಲೆ ನಾನು ಧೈರ್ಯ ಮಾಡಿ ಬಾಗಿಲು ಬಡಿಯೋಕೆ ಶುರು ಮಾಡಿದೆ. ಮೊದಲಿಗೆ ಬಾಗಿಲು ತೆಗೆಯಲಿಲ್ಲ, ಆಮೇಲೆ 2-3 ನಿಮಿಷ ಆದಮೇಲೆ ಬಾಗಿಲು ತೆಗೆದಿದ್ದೆ ತಡನು. ಅತ್ತೆ ಕೈ ಹಿಡಿದು ನೇರವಾಗಿ ಒಳಗೆ ಲಗೆ ನುಗ್ಗಿದೆ. ಅವಾಗ ಹಾಸಿಗೆ ಮೇಲೆ ಏನೂ ಇಲ್ಲದೆ ಮಲಗಿದ್ಲು. ಮಾವು ಮಾತ್ರ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದರು. ಅವರಿಬ್ಬರನ್ನು ಅವಸ್ಥೆಯಲ್ಲಿ ಕಂಡು ಅತ್ತೆ ಫುಲ್ ಶಾಕ್ ಆಗಿ ಬಿಟ್ಟಿದ್ದರು. ಆಗ ಅತ್ತೆ ಜೋರಾಗಿ ಮಾವನ ಮೇಲೆ ರೇಗಾಡುತ್ತಾ ಕೂಗಾಡುತ್ತಾ ರೂಪಾಗೆ ಹೊಡೆಯೋಕೆ ಶುರು ಮಾಡಿದರು. ನಾನು ಇದನ್ನೆಲ್ಲ ಸುಮ್ಮನೆ ನೋಡ್ತಾ ಇದ್ದೆ.
ಆಗ ಅತ್ತೆ ರೂಪಗೆ ನಿನ್ನ ಮಗಳು ತರ ನೋಡಿಕೊಂಡಿದೆ, ಆದರೆ ನೀನು ಈ ತರ ಮಾಡ್ತೀಯಾ ಅಂತ ಹೇಳಿ ಅಳುತ್ತಾ ಕೂತಿದ್ದಳು. ಕೊನೆಗೆ ರೂಪ ಹೊರಗೆ ಬಂದು ಅತ್ತೆ ಮುಂದೆ ಬಂದು ನಿಂತಳು. ಆಗ ಆಕೆ, ನಿಮ್ಮ ಹಿರಿಯ ಮಗ ಸತ್ತು ಹೋದ 2 ತಿಂಗಳಲ್ಲೇ ಇದು ಸ್ಟಾರ್ಟ್ ಆಗಿತ್ತು. ನಾನೇ ಮಾವನಿಗೆ ಗಂಟು ಬಿದ್ದಿದೆ. ಅವತ್ತೊಂದು ದಿನ ಅವರನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿದಾಗಿನಿಂದ ನನಗೆ ಅವರ ಮೇಲೆ ಆಸೆಯಾಗಿತ್ತು. ನಾನು ಕೂಡ ಹೆಣ್ಣು ಅಂತ ಹೇಳಿ ಅಳತೊಡಗಿದಳು. ಆದರೆ ಮಾವು ಮಾತ್ರ ನನ್ನನ್ನೇ ಗುರಾಯಿಸಿ ನೋಡುತ್ತಾ ಹೊಡೆಯೋಕೆ ಬಂದ. ಆಗ ಅತ್ತೆ ಅಡ್ಡ ಬಂದಳು. ಆಗ ಮಾವ, ಇವಳೇ ಇದಕ್ಕೆಲ್ಲ ಕಾರಣ. ಇವಳನ್ನ ಹೇಗಾದರೂ ಮನೆಯಿಂದ ಹೊರಗೆ ಹಾಕಬೇಕು, ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಅಂತ ಏನೇನೋ ಪ್ಲಾನ್ ಮಾಡಿದ್ರೂ ಕೂಡ ಕೊನೆಗೆ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟಳು ಅಂತ ಸಿಟ್ಟಿಂದ ಹೇಳ್ತಾನೆ ಇದ್ರು. ಕೊನೆಗೆ ಅದೇ ರಾತ್ರಿ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಎಲ್ಲಾ ವಿಚಾರ ಹೇಳಿದೆ. ಆಗ ಅವನು ಕೂಡ ಇದನ್ನು ನಂಬಲಿಲ್ಲ. ಬೇಕಿದ್ರೆ ನಿಮ್ಮ ತಾಯಿಗೆ ಕೇಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಮರುದಿನ ವಿನಯ್ಗೆ ನಮ್ಮ ಅತ್ತೆ ಎಲ್ಲಾ ನಡೆದಿದ್ದು ಹೇಳಿದಳು. ಇದಾದ ಕೆಲ ತಿಂಗಳಿನ ನಂತರ ವಿನಯ್ ಬಂದು ರೂಪಾಳನ್ನು ಅವರ ತವರಿನಲ್ಲಿ ಬಿಟ್ಟು ನಮ್ಮೆಲ್ಲರನ್ನೂ ಮಲೇಷಿಯಾಗೆ ಕೊಂಡು ಹೋದ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.